ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯಗಳು. ಬೆಳಗ್ಗೆ ಎಚ್ಚರ ಆದಾಗ 6 ಗಂಟೆ ಆಗಿತ್ತು. ವಿಟಮಿನ್ ಡಿ ತಗೊಳ್ಳೋಣ ಅಂತ ಸೂರ್ಯನ ನೋಡಕ್ಕೆ ಬಂದರೆ ಸೂರ್ಯ ಇನ್ನೂ ಬಂದೇ ಇರಲಿಲ್ಲ. ಹಾಗೆ ಮಂಜು ಕವಿದ ವಾತಾವರಣ ನೋಡ್ತಾ ಮರದ ಎಲೆಗಳಿಗೆ ಚುಂಬಿಸಿದ ಇಬ್ಬನಿ ನೋಡ್ತಾ ಇದ್ದರೆ ಮನಸ್ಸಿಗೆ ತುಂಬ ಸಂತೋಷ ಕೊಡ್ತಾ ಇತ್ತು. ಹಾಗೆ ನಮ್ಮ ಪುಟ್ಟ ಅಡಿಕೆ ಸಸಿಗಳ ಯೋಗಕ್ಷೇಮ ವಿಚಾರಿಸ್ಕೊಂಡು ಅವರಿಗೊಂದು ಹಾಯ್ ಹೇಳಿ ನಂತರ ನಾನು ಬೆಳೆಸಿರೋ ಗುಲಾಬಿ ಗಿಡದಲ್ಲಿ ಚಂದವಾಗಿ ಗುಲಾಬಿ ಹೂ ಬಿಟ್ಟಿತ್ತು. ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ತುಂಬ ಸುಂದರವಾಗಿ ಕಾಣ್ತಾ ಇತ್ತು. ನಂತರ ಫ್ರೆಶಪ್ ಆಗಿ ದೇವರಿಗೆ ಈ ಸುಂದರ ದಿನವನ್ನು ನೀಡಿದ್ದಕ್ಕಾಗಿ ಧನ್ಯವಾದ ಹೇಳ್ತಾ ಪೂಜೆ ಮಾಡಿದೆ. ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು. ಎಲ್ರಿಗೂ ಒಳ್ಳೇದು ಮಾಡು ದೇವರೇ ಅಂತ ಹೇಳಿ ಪೂಜೆ ಮಾಡಿದೆ. ಪೂಜೆ ಮಾಡೋ ಅಷ್ಟರಲ್ಲಿ ತುಂಬ ಹೊಟ್ಟೆ ಹಸಿವಾಗಿತ್ತು. ಅಮ್ಮ ರೊಟ್ಟಿ ಬೇಯಿಸ್ತಾ ಇದ್ದರು. ಅವರು ರೊಟ್ಟಿ ಬೇಯಿಸ್ಕೊಡ್ತಾ ಇದ್ದರೆ ಕೂತ್ಕೊಂಡು ತಿನ್ನೋದ್ರಲ್ಲಿರೋ ಖುಷಿನೇ ಬೇರೆ. ಬಿಸಿ ಬಿಸಿ ರೊಟ್ಟಿನ ತಿಂತಾಯಿದ್ರೆ ಹೊಟ್ಟೆ ಒಳಗೆ ಎಷ್ಟು ರೊಟ್ಟಿ ಇತ್ತು ಅನ್ನೋದೇ ಗೊತ್ತಾಗಲಿಲ್ಲ. ಯಾವ 5 ಸ್ಟಾರ್ ಹೋಟೆಲ್ನಲ್ಲಿ ಫುಡ್ ತಿಂದರೂ ಈ ಖುಷಿ ಸಿಗಲ್ಲ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಊಟ ಅಮ್ಮ ಮಾಡೋದು. ನಾನು ಕೂಡ ಅಮ್ಮ ಮಾಡೋ ಎಲ್ಲ ಅಡುಗೆನ ತುಂಬ ಇಷ್ಟಪಟ್ಟು ತಿಂತೀನಿ. ನೀವು ಕೂಡ ತಿಂತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಮ್ಮ ತುಂಬ ಪ್ರೀತಿಯಿಂದ ಮಾಡ್ತಾರಲ್ವ, ಅದರಲ್ಲಿ ಟೇಸ್ಟ್ ಒಂದು ಕೈ ಜಾಸ್ತಿನೇ ಇರುತ್ತೆ. ನಂತರ ಜಾತ್ರೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ನಾನು, ನಮ್ಮ ಚಿಕ್ಕಮ್ಮ, ತಂಗಿ, ತಮ್ಮ ಎಲ್ಲರೂ ಸೇರಿ ಹೋಗೋಣ ಅಂತ. ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಮಾಡಿದ್ದೆ, ವಾಕ್ ಹೋಗ್ತಾ ಹೋಗೋಣ, ಜಸ್ಟ್ 1.5 ಕಿಲೋಮೀಟರ್ಸ್ ದೂರದಲ್ಲೇ ಇರೋದು ಜಾತ್ರೆ ಅಂತ. ಆದರೆ ಏನಾಗುತ್ತೆ ನೋಡೋಣ, ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ ಗೊತ್ತಿಲ್ಲ. ಯಾಕೆಂದರೆ ನಾವು ಹೋಗೋ ಅಷ್ಟರಲ್ಲಿ ತುಂಬ ಕತ್ತಲಾಗಿತ್ತು. ಬರೋ ದಾರಿಲಿ ಒಂದು ಕಾರ್ ಸಿಕ್ತು ಅಂತ ಅದರಲ್ಲೇ ಹೋದ್ವಿ. ಚಿಕ್ಕ ವಯಸ್ಸಿಂದನೂ ಜಾತ್ರೆ ಅಂದರೆ ತುಂಬಾ ಇಷ್ಟ ನನಗೆ. ಎಲ್ಲಿ ಜಾತ್ರೆ ಇದ್ದರೂ ಹೋಗ್ಬೇಕು ಅನಿಸುತ್ತೆ. ಯಾಕಂದರೆ ಅದರಲ್ಲಿರೋ ಖುಷಿ ಯಾವುದ್ರಲ್ಲಿ ಸಿಗಲ್ಲ. ಅದರಲ್ಲೂ ಫ್ಯಾಮಿಲಿ ಜೊತೆ ಜಾತ್ರೆ ಹೋಗೋದಂದರೆ ತುಂಬಾ ಖುಷಿಯಾಗುತ್ತೆ. ಊರು ಬಂದು ಮುಟ್ಟೋ ಅಷ್ಟರಲ್ಲಿ ತುಂಬ ಕತ್ತಲಾಗಿತ್ತು. ಹಾಗೆ ಊರಲ್ಲಿರೋ ಲೈಟಿಂಗ್ಸ್ ಎಲ್ಲ ನೋಡ್ತಾ ಹೋಗ್ತಾ ಇದ್ವಿ. ಇನ್ನೇನು ದೇವಿ ದರ್ಶನಕ್ಕೆ ಹೋಗ್ತೀವಿ. ದೇವಿ ಹತ್ರ ಹೋಗೋಕೆ ನೋಡಿದರೆ ದೇವಿ ತುಂಬಾ ಬ್ಯುಸಿ ಇದ್ದರು. ದೇವಿ ಹತ್ರ ಹೋಗೋಕ್ಕೆ ಆಗಲಿಲ್ಲ, ಅಷ್ಟು ರಶ್ ಇತ್ತು. ಹಾಗೆ ದೂರದಿಂದನೇ ಅವ್ರ ದರ್ಶನ ತೊಗೊಂಡ್ವಿ. ಹಳ್ಳಿ ಕಡೆ ಜಾತ್ರೆ ಅಂದರೆ ಬರೀ ಜಾತ್ರೆ ಅಲ್ಲ, ಎಲ್ಲ ಸಂಬಂಧಗಳನ್ನು ಒಟ್ಟುಗೂಡಿಸೋ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ಜಾತ್ರೆಯಲ್ಲಿ ಸೈಡ್ಗೆ ಹಚ್ಚಿರೋ ಅಂಗಡಿಗಳಲ್ಲಿರೋ ವಸ್ತುಗಳನ್ನ ನೋಡೋದೇ ಒಂದು ಖುಷಿ. ಅದರಲ್ಲೂ ಈ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದರೆ ಥರದ ಲೈಟಿಂಗ್ಸ್ ಎಲ್ಲ ಇತ್ತು. ತುಂಬಾ ಖುಷಿ ಆಯಿತು. ಊರೆಲ್ಲ ಜಿಗಿ ಜಿಗಿ ಅಂತ ಇತ್ತು. ಮೇಕೆಗಳನ್ನೆಲ್ಲ ಮೆರವಣಿಗೆ ಮಾಡ್ತಾಯಿದ್ರು. ಅವುಗಳ ಫ್ಯೂಚರ್ ಕಣ್ಮುಂದೆನೇ ಇತ್ತು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ಬಲೂನ್ ಎಲ್ಲ ಕಟ್ಟಿ. ನಂತರ ಎಲ್ಲರೂ ಸೇರಿಕೊಂಡು ಐಸ್ ಕ್ರೀಮ್ ಸವಿದ್ವಿ. ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮ್. ನಂತರ ಸರಬಳೆಗಳನ್ನ ನೋಡೋದಕ್ಕೆ ಹೋದ್ವಿ. ಈ ಹೆಣ್ಮಕ್ಳಿಗಂತೂ ಎಷ್ಟು ಸರಬಳೆಗಳಿದ್ರು ಮತ್ತೆ ಮತ್ತೆ ತಗೋಬೇಕಂತ ಅನ್ನಿಸ್ತಾನೆ ಇರುತ್ತೆ. ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ನಾವು ತಗೊಂಡ್ವಿ ಸರಬಳೆಗಳನ್ನ. ನಂತರ ಗೋಬಿ ಮಂಚೂರಿ, ಮಸಾಲೆ ಪುರಿ ಅದನ್ನೆಲ್ಲ ಸವಿದ್ವಿ. ಮುಂದೆ ಆಟ ಆಡೋ ಕಡೆ ಬಂದ್ವಿ. ಈ ತೊಟ್ಲುಗಳನ್ನ ನೋಡ್ತಾ ಇದ್ದಂಗೆ ತಲೆ ಸುತ್ತು ಬಂದೋಯ್ತು. ಅದರಲ್ಲೂ ರೇಟ್ ಕೇಳಿ ತಲೆನೋವು ಸ್ವಲ್ಪ ಜಾಸ್ತಿನೇ ಆಗೋಯಿತು. ಹಾಗಾಗಿ ನಮ್ಮ ತಮ್ಮ ತಂಗಿನ ಆಟ ಆಡ್ಸೋಣ ಅಂತ ಬೇರೆ ಕಡೆ ಬಂದ್ವಿ. ಅವರಂತೂ ತುಂಬಾ ಖುಷಿಪಟ್ಟರು. ಆ ತೊಟ್ಲಲ್ಲಿ ಕೂತ್ಕೊಂಡು ಹಾಯ್ ಮಾಡ್ತಾಯಿದ್ರು. ನೋಡೋದಕ್ಕಂತ ಖುಷಿ ಆಯಿತು. ಅವ್ರು ಮಾತ್ರ ತುಂಬಾ ಖುಷಿಪಟ್ಟರು. ಅಲ್ಲಿಂದ ಊರ ಕಡೆ ಹೊರಟ್ವಿ. ದಾರಿಲೂ ಕೂಡ ಒಬ್ಬರು ಕಾರಲ್ಲಿ ಡ್ರಾಪ್ ಕೊಟ್ಟರು. ಈ ವಿಡಿಯೋದ ಮೂಲಕ ಅವರಿಗೂ ಧನ್ಯವಾದ ಹೇಳ್ತಾ ಊರಿಗೆ ಬಂದು ಮುಟ್ಟೋ ಅಷ್ಟರಲ್ಲಿ 10 o'clock ಆಗಿತ್ತು. ನಮ್ಮ ದಿನ ಹೇಗಿತ್ತು ಮುಂದೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಶುಭರಾತ್ರಿ, ಸ್ವೀಟ್ ಡ್ರೀಮ್ಸ್.